ಒಳ್ಳೆ ನಾನೇ ಹಾಕಿದ್ರು ನಾನು ಯಾರಿಗೂ ನೋಡಿ ಒಂದು ಹೇಳ್ತೀನಿ. ನಮ್ಮಪ್ಪ 1968ರಲ್ಲಿ ಜನಸಂಘದ ಗುರುತಾದ ದೀಪದ ಸಿಂಬಲ್ನಲ್ಲಿ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯತಿ ಚೇರ್ಮನ್ ಆದಂತ ಮೊದಲನೇ ವ್ಯಕ್ತಿ. 10 ವರ್ಷ ಪಂಚಾಯತಿ ಚೇರ್ಮನ್ ಆದ್ರು. ಅವ್ರ ಜೀವನ ಪರ್ಯಂತ ಅವರು ಬಿ ಶಿವಪ್ಪನವರಿಗೆ ಕೆಲಸವನ್ನು ಮಾಡಿದ್ರು. ಬಿ ಶಿವಪ್ಪನವರು ಯಾವತ್ತು ಬಿಜೆಪಿನ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅವತ್ತು ನಮ್ಮಪ್ಪ ಬಿಜೆಪಿಲೇ ಇದ್ರು, ಬಿ ಶಿವಪ್ಪನವರು ಹಿಂದೆ ಹೋಗ್ಲಿಲ್ಲ. ಹಾಗೆ ನನ್ನ ಕೌಟುಂಬಿಕ ಹಿನ್ನೆಲೆನೇ ಜನಸಂಘ RSS ಆಗಿದೆ. ನಾನು ಈ ಪಕ್ಷಕ್ಕೆ ಬದ್ಧನಾಗಿರುವಂತನು. ಯಾವುದೇ ಪಕ್ಷಕ್ಕೆ ಹೋಗೋದಾಗಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಮೊನ್ನೆನೂ ಹೇಳಿದೆ ನಾನು ಡಿಬೇಟಲ್ಲಿ, ಅವತ್ತೇ ನಾನು ನಿಜ ಪಡಿಬೇಕಿತ್ತು. ನಾನು ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ರಾಜಕಾರಣಕ್ಕೆ ಬಂದಿಲ್ಲ. ನಾನು ಮೂಲತಃ ಒಬ್ಬ ಪತ್ರಕರ್ತ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ. ಅಧಿಕಾರ ಇರಲಿ ಬಿಡ್ಲಿ, ಇವತ್ತು ನೋಡಿ ನೀವು ಕರೆದು ಮಾತಾಡಿಸ್ತಿದ್ರಿ, ಅಧಿಕಾರ ಇಲ್ಲ. ನಾನು MLA ಇನ್ನೂ ಅಲ್ಲ, MP ಅಲ್ಲ, ಬಿಜೆಪಿ ಅಧ್ಯಕ್ಷನೂ ಅಲ್ಲ, ಬೂತ್ ಅಧ್ಯಕ್ಷನೂ ಅಲ್ಲ. ಆದ್ರೂ ನಾನು ಮಾತಾಡಿಸ್ತೀರಿ. ನಮ್ಮ ಮಾತುಗಳು ಜನಕ್ಕೆ ರುಚಿಸುವಂತಿದ್ರೆ, ಜನರ ಅಭಿಪ್ರಾಯಗಳಿಗೆ ಪೂರಕವಾಗಿದೆ ಅಂತೇಳಿ ಇವತ್ತು ನೀವು ಕರೆದು ನಾನು ಮಾತಾಡಿಸ್ತಿದ್ದೀರಿ. ಇಷ್ಟು ಗೌರವ ಪ್ರೀತಿ ಸಿಗ್ತಾ ಇದೆ. ಇದಕ್ಕಿಂತ ಇನ್ಯಾವುದೋ ಹುದ್ದೆಗಳ ಹಿಂದೆ ಹೋಗಿ ನಾನಿನ್ಯಾವುದೋ ಪಕ್ಷ ಕಟ್ಟುವಷ್ಟು ದೊಡ್ಡ ಮನುಷ್ಯ ನಾನಂತೂ ಅಲ್ಲ. ನಾನು ಹಾಗಾಗಿ ಯತ್ನಾಳರಿಗೂ ಕೂಡ ನಾನು ಹೇಳ್ತೀನಿ, ಸರ್, ನಿಮ್ಮ ಬಗ್ಗೆ ನಮಗೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದೆ. ಆದರೆ ಈ ಥರದ್ದು ರಾಜಕೀಯ ಉದ್ದೇಶ ನೀವು ದೊಡ್ಡ ದೊಡ್ಡ ನಾಯಕರುಗಳು ಏನು ಮಾಡ್ತಿರೋ ಗೊತ್ತಿಲ್ಲ. ಆದರೆ ನಾನು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಜೀವನ ಪರ್ಯಂತ ಇರ್ತೀನಿ ಸರ್.